ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದಾರೆ ಕ್ರೇಜ್ ಇನ್ಸಾನ್. ಇವತ್ತಿನ ವಿಷಯ ಏನಪ್ಪ ಅಂದರೆ ನಮ್ಮ ನಮ್ಮ ರೀಲ್ಸ್ ರಂಗ ಅಂದರೆ ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ಗೆ ಅಂದರೆ ಒಂದಿಷ್ಟು ಜನ ಸ್ವಲ್ಪ ನಾಲೆಜ್ ಇಲ್ಲಾರ್ದವರು, ಅಂದರೆ ಏನೋ ಅಂತಾರಲ್ಲ, ಅದು ಏನೂ ತಿಳಿದೇ ಇರೋರು, ಯಾವುದೋ ಥರ ಫ್ಯಾಮಿಲಿ ನೋಡದೇ ಇರೋ ಥರ ಹುಚ್ಚು ವಿಡಿಯೋ ಮಾಡ್ತಾರಲ್ಲ, ಅವರಿಗೆಲ್ಲ ಪಾಠ ಕಲ್ಸೋಕ್ಕಂತ ಒಂದಿಷ್ಟು ನಮ್ಮ ಕರ್ನಾಟಕದ ಸಿಕ್ಕಾಪಟ್ಟೆ ಅದಾರ ಜನ. ಬಟ್ ನಾನು ಹುಡುಕಾಡೋದು ಒಂದಿಷ್ಟು ಜನ ಅಂದರೆ ಒಂದು 3 ಜನ ನೋಡೀನಿ. 3 ಜನ ಇವಾಗ ನಾನು ನೋಡೀನಿ. ಅದರೊಳಗಂತೂ ಸಿಕ್ಕಾಪಟ್ಟೆ ಬೆಸ್ಟ್ ರೋಸ್ಟ್ ಮಾಡ್ಯಾರ. ಅವರಿಗೆ ಬರೀ ಅವ್ರು ಯಾರ್ಯಾರು ಅಂತ ತೋರಿಸಿ ನೋಡ್ರಿ. ಇಲ್ಲಿ ಫಸ್ಟ್ ರೋಸ್ಟರ ಇವರು, ಮತ್ತು ಸೆಕೆಂಡ್ ರೋಸ್ಟರ, ಮತ್ತು ಥರ್ಡ್ ರೋಸ್ಟರ. ಇವರಂತೂ ಬೆಸ್ಟ್ ರೋಸ್ಟರ್ಗಳು. ನಾನು ನೋಡ್ತಾ ಇರೋದು ಇಲ್ಲಿವರೆಗೂ. ಬಟ್ ಇವರು ಅಂದ್ರೆ ಆಲ್ಮೋಸ್ಟ್ ಬೈದಿರ್ತಾರ. ಇವು ಅಂದರೆ ಬೆಗಳ ಸಡ ಅಂತ ಬೆಗಳಗಳು ಬಿಟ್ಬಿಡ್ತಾರೆ. ಬಟ್ ನಾನಲ್ಲ, ನನ್ನ ಕ್ರಶ್ ಬೈ ಹೇಳಿ ಸ್ವಲ್ಪ ಚಲೋ ಅಂದರೆ ಬೈಗಳ ಇಲ್ಲಾರ್ದಂಥವು, ಫ್ಯಾಮಿಲಿ ನೋಡೋವಂಥವು ಒಂದಿಷ್ಟು ರೋಸ್ಟ್ ವಿಡಿಯೋಸ್ಗಳ ತೆಗೆದಿಟ್ಟಿನಿ. ಬರ್ರಿ ಇವಾಗ ಅವೆಲ್ಲ ನೋಡೋಮಂತ, ರಿವ್ಯೂ ಮಾಡೋಮಂತ, ಅವಕ್ಕೆ ರಿಯಾಕ್ಷನ್ ಕೊಡೋಮಂತ. ಸಿಕ್ಕಾಪಟ್ಟೆ ಮಜಾ ಇರ್ತದ ಅವ್ರ ಮಾತುಗಳದಾಗ. ಅಂದ್ರೆ ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ದಾಗ ಒಂದಿಷ್ಟು ಜನ ಒಂದಿಬ್ಬರು ಕೊಡ್ತಾರೆ. ಆ್ಯಂಡ್ ಆ ಕಡೆ ಸೈಡ್ ಒಂದಿಷ್ಟು ಬೆಂಗಳೂರು ಸೈಡ್ ಒಬ್ಬರು ಮಾಡ್ಯಾರ. ಅವ್ರು ನೋಡೋಂತ ಭಾರಿ ಬೆಸ್ಟ್ ಇರ್ತದೆ. ಲಾಸ್ಟ್ ತನಕ ಸ್ಕಿಪ್ ಮಾಡಾರ್ದ ನೋಡಿ, ಭಾರಿ ಎಂಜಾಯ್ ಅದ. ಬರ್ರಿ ಸೀದಾ ವಿಡಿಯೋ ಸ್ಟಾರ್ಟ್ ಮಾಡೋಮಂತ. ನೋಡ್ರಿ ಗಾಯ್ಸ್, ಇವಾಗ ನಾವು ಫಸ್ಟ್ ರೋಸ್ಟಿಗೆ ಹೋಗೋಮಂತ. ಫಸ್ಟ್ ರೋಸ್ಟ್ ಬಂದ್ಬಿಟ್ಟು ನಮ್ಮ ಈ ಬ್ರೋ ಅವರು ಸಿಕ್ಕಾಪಟ್ಟೆ ಸ್ಮೂತಾಗಿ, ಅಂದರೆ ಅವ್ರಿಗೆ ಕೇಳೋರಿಗೂ ಒಂಥರ ಏನೂ ಹೆಂಗಂದ್ರೆ ನಮ್ಮ ಕಡೆ ಸ್ವಲ್ಪ ಬೈಗುಳ್ ಟೈಪ್ ಬರ್ತಾವ. ಭಾರಿ ಸ್ಮೂತಾಗಿ ಇವ್ರ ಮಾತಲ್ಲೇ ವಾರ್ನಿಂಗ್ ಉತ್ತರ ಕೊಡ್ತಾರೆ. ಭಾರಿ ಬೆಸ್ಟ್ ಅದ ಇವರು ರೋಸ್ಟ್ಗಳು ನೋಡ್ಬೇಕಂದ್ರೆ ಭಾರಿ ಇಂಟ್ರೆಸ್ಟಿಂಗ್ ಆಗಿರ್ತ. ಬಟ್ ಅವ್ರ ಪ್ರತಿಯೊಂದು ಮಾತಲ್ಲೂ ಕೂಡ ಸಿಕ್ಕಾಪಟ್ಟೆ ಅರ್ಥ ಇರ್ತದ. ಆ ಟೈಪ್ ಮಾತಾಡ್ತಾರೆ, ಅರ್ಥ ಇಲ್ಲಾರ್ದವ್ರ ಟೈಪ್ ಮಾತಾಡಲ್ಲ. ಬರೀ ಆ ಬ್ರದರ್ದು ನೋಡಮಂತ. ಇವಾಗ ಫಸ್ಟ್ ನಮ್ಮ ರೋಸ್ಟ್ ಸ್ಟಾರ್ಸ್ಗಳು ಯಾವ ಇವರು ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಕ್ರಿಯೇಟಿವ್ ಆಗಿ ಮಾಡ್ತಾರೆ. ಬರೀ ಫಸ್ಟ್ ರೋಸ್ಟ್ ನೋಡಮಂತ. 7 ಜನ್ಮಕ್ಕೂ ನಿಮ್ಮ ಅಪ್ಪನೇ ನನ್ನ ಮಾವ ಅಂತ ನನ್ನ ಹಣೆಯಲ್ಲಿ ಬರ್ದಿದೆ ರೀ. ಮಾವನು ಮನೆ ಮಹಾಲಕ್ಷ್ಮಿನೇ ಓಡಿಸ್ಕೊಂಡ್ ಹೋಗಿದ್ದಿ. ನಿನ್ನ ಸಾಲಿ ಅಂದ ಮಸ್ತ್ ಇಟ್ಟನ್ ಮಚ್ಚು. ಈ ಜನ್ಮಲ್ಲ 7 ಜನ್ಮ ಆದ್ರೆ ಆಗ್ತಾನೆ ನಿನ್ ಸ್ಕೆಚ್. ಇದು ಪಿಕ್ಸ್. ಸುಳ್ಳು ಹೇಳಿದ್ರೆ ಹೇಳ್ತೀನಿ ಮಕ್ಕುಗಿರಿ ಸಾರ್. ನೋಡ್ರಿ ಗೈಸ್, ಬ್ರದರ್ ಲಾಸ್ಟಿಗೆ ಒಂದಿಟ್ಟು ಸಿಂಗಮ್ದು ಹಾಕ್ತಾರಲ್ಲ, ಭಾಳ ಬೆಸ್ಟ್ ಅನ್ಸತ್ತ ಇವರು ಮೀಮ್ಸ್ ನೋಡಾಗ. ಬರೀ ಇದೇ ಥರ ಇರ್ತಾವ ಮೀಮ್ಸ್ ಅಂತ ನೋಡ್ರಿ, ಸಾರಿ ರೋಸ್ಟ್ಗಳು. ಬರೀ ನೆಕ್ಸ್ಟ್ ರೋಸ್ಟಿಗೆ ಹೋಗೋಮಂತ. ಸಿಕ್ಕಾಪಟ್ಟೆ ಬೆಂಕಿ ಬಬ್ಲಾದ ಟೈಪ್ ಮಾಡ್ತಾರೆ ಇವರು ರೋಸ್ಟ. ನೋಡತ್ರ ಬರ್ರಿ ನೀವು. ಒಂದೇ ಹುಡುಗಿನ ಪ್ರೀತಿಸಿ ಉದ್ಧಾರ ಆದವಿಲ್ಲ. ಆದ್ರ ನೀವು ಪುರುಷರು ಸಿಂಗಲ್ಸ್ ಗಳಿಗೆ ಹೊಟ್ಟೆ ಉರಿಸರು, ನೀವಂತರ ಉದ್ಧಾರ ಆಗ್ಲ. ನಮ್ಮ ಹೊಟ್ಟೆ ಎಷ್ಟು ಉರಿಸ್ತಾವ್ರೋ ಆ ಭಗವಂತನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ನಿಜ ಗೈಸ್, ಸಿಕ್ಕಾಪಟ್ಟೆ ಅಂದ್ರೆ ಹೊಟ್ಟೆ ಉರಿಸ್ತಾರ. ಚಿಕ್ಕ ಹುಡುಗರೆಲ್ಲ ರೀಲ್ಸ್ ಮಾಡ್ತಾರ ಹುಡುಗಿರ್ ತೊಂದು. ನಸೀಬ ಅದು ಇದ್ದಾಗ ನಾವಾದ್ರೆ ಏನು ಮಾಡ್ಬೇಕು ಹೇಳ್ರಿ. ಬರೀ ಬ್ರದರ್ ಆದರೂ ಎಷ್ಟು ಸ್ಮೂತಾಗಿ ಆನ್ಸರ್ ಮಾಡ್ತಾರೆ ನೋಡ್ರಿ. ಅವ್ರಿಗೆ ಸ್ಮೂತ ಅಂದ್ರೆ ಅವರು ಮಾತಿನ ಸ್ಟೈಲ್ ನೋಡ್ರಿ, ನಾನ್ ಸ್ಟಾಪ್ ದಡ. ನಾನಂತೂ ಫುಲ್ ಫಿದಾ ಅವ್ರಿಗಂತೂ. ಬರೀ ಅವ್ರ ಇನ್ಸ್ಟಾ ಐಡಿನ ನಮ್ಮ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಿ, ನೋಡ್ರಿ, ಚೆಕ್ ಮಾಡ್ಕೊರಿ. ಅಂದ್ರೆ ಡೈರೆಕ್ಟ್ ಅವ್ರು ಕೊಟ್ಟಿರಲ್ಲ, ಐ ಡಿ ಬರ್ದಿರ್ತೀನಿ ಅವ್ರದ್ದು. ನೋಡ್ರಿ, ಫಾಲೋ ಮಾಡಿರಿ, ಅವ್ರ ವೀಡಿಯೋಸ್ಗಳು ನೋಡ್ರಿ, ಅವ್ರೆಲ್ಲ ವೀಡಿಯೋಸ್ಗಳು ನೋಡ್ರಿ. ಸ್ವಲ್ಪ ಫ್ಯಾಮಿಲಿ ನೋಡ್ಲಾರ್ದಂಥವ್ರ ವೀಡಿಯೋಸ್ಗಳು ಅದಾವ ನೋಡ್ರಿ. ಇಲ್ಲಿ ಹೋಗಿ ನೋಡ್ರಿ ನೀವು. ಸಿಂಗಲ್ಸ್ಗಳು ಹೊಟ್ಟೆ ಉರ್ಸಕ್ಕೆ ಅಂತದಾರ ಇವರು. ಬರ್ರಿ ನೆಕ್ಸ್ಟ್ ರೋಸ್ಟಿ ಹೋಮ ಮೀಮ್ಸೆ ಬರತ್ತವ. ಇಂತ ಉದ್ರಿ ರೀಲ್ಸ್ ಮಾಡೋದ್ ಬಿಟ್ಟು ಎಗಿಲಿಗ್ ಬ್ಯಾಗ್ ಹಾಕಿ ಮುಚ್ಚಿಗನ್ ಸಾಲಿಗೆ ಹೋಗಂದಿರ್ಬೇಕಲ್ಲ ನಿನ್ಗ ಅವ್ರು. ಯು ಆರ್ ರೈಟ್ ಬ್ರೋ. ಮುಚ್ಚಿಗಂತ ಸಾಲಿಗೆ ಹೋಗ್ಬೇಕು. ಇವೆಲ್ಲ ಉದ್ರಿ ರೀಲ್ಸ್ ಮಾಡಪ್ಲಿಲ್ಲ. ಯಾಕೆ ಹೊಟ್ಟೆ ಉರಿಸ್ತೀರಿ ನಮಗ? ಸಣ್ಣ ಅಂದ್ರೆ
ಬರೇ ನಾವು ಏನು ಮಾತಾಡಲ್ಲ ಜಾಸ್ತಿ ನಾವು. ಬರೀ ಗೈಸ್ ಇವಾಗ ನೆಕ್ಸ್ಟ್ ರೋಸ್ಟಿಗೆ ಹೋಗೋಮಂತ. ಆಟಿಟ್ಯೂಡಿನ ಮತ್ತು ನನ್ನ ಮುಂದೆ ಮಾತಾಡಕ್ ಹೋಗ್ಬೇಡ. ನಾ ಆಟಿಟ್ಯೂಡ್ ತೋರ್ಸಕ್ ನಿಂತ್ನಂದ್ರ ನಿಮ್ಮ ಮಮ್ಮಿ ಮೈ ಮೇಲೆ ಬಂಗಾರ ಮಾಡ್ಕೋಬೇಕಾಗತ್ ನೋಡ. 100 ರೂಪಾಯಿ ಚಪ್ಲಿ, 200 ರೂಪಾಯಿ ಪ್ಯಾಂಟು, 100 ರೂಪಾಯಿ ಟಿ ಶರ್ಟ್ ಎಲ್ಲಟು ಕೂಡ 200 ಆಗ್ಲಿಲ್ಲ. ಮಾತಾಡೋದು ಬೇರೆಯವ್ರ ತಾಯಿ ಮೈ ಮ್ಯಾಗಿನ ಬಂಗಾರ ಮಾರ್ಕೆ ಮಾತಾಡ್ತಿ. ಮೊದಲ ನಿನ್ ತಾಯಿ ನಿನ್ನ ಸಲ ಬಂಗಾರ ಮಾರ್ಕೆಲಾರ್ದಂಗ ನೋಡ್ಕೆ ಚಿಪ್ಪಟ್ಟಿಗೆ ಒಯ್ದು. ನಮ್ಮ ಉತ್ತರ ಕರ್ನಾಟಕದಾಗ ಎಂತ ನೋಡ್ರಿ ಬೇಗಳಗಳಂದ್ರೆ ಬಾಯಿಗಳಗಳ ಟೈಪ್ ಅಲ್ಲ ಮಾತುಗಳು ನೋಡ್ರಿ ಚಿಪ್ಪಾಟೆ ಯಾವ ಥರ ಅದಾವ ನೋಡ್ರಿ ಅವು. ಬರ್ರಿ ಕರೆಕ್ಟಾಗಿ ಆನ್ಸರ್ ಮಾಡ್ಯಾರ. ಎಲ್ಲ ಆ್ಯಟಿಟ್ಯೂಡ್ ಮಾತುಗಳು ಚಿಕ್ಕ ಚಿಕ್ಕ ಹುಡುಗರ ಹತ್ರ ಬರಬಾರ್ದು. ಬರಬಾರ್ದು ಮಾತು ಕರೆಕ್ಟ್ ಅದು ಬರೋದು ಚಿಪ್ಪಾಟೆ. ಬರೀ ನೆಕ್ಸ್ಟ್ ರೋಸ್ಟಿಗೆ ಹೋಗೋಮಂತ. ಲಂಚ ಕೊಟ್ಟು ನೌಕರಿ ಸೇರೋ ಬದಲು ಅವರ ಕೈಲನ್ನ ಬಡ್ಡಿ ಕೊಟ್ಟು ಆರಾಮಾಗಿರ್ರಿ. ಆದ್ರ ಓದಿದ್ರ ತಲೆ ಮ್ಯಾಗ ಯಾವತ್ತೂ ಹೊಡಿಬೇಡ್ರಿ. ಯಾಕಂದ್ರೆ ನೀವು ರೊಕ್ಕ ಇದ್ದರು ಜೀವನದಾಗ ನೀವು ದಂಧೆ ಮಾಡಿ ಬದುಕ್ತಿರಿ. ರೊಕ್ಕ ಇರ್ಲಾರ್ದವ್ರಿಗೆ ನೌಕರಿ ಒಂದೇ ಆಗಿರುತ್ತ. ನಿಜ ಗೈಸ್, ಎಲ್ರು ಇವಾಗಿನ ಕಾಲದಾಗ ಆ ಬ್ರೋ ಹೇಳಿದ್ರಲ್ಲ ಸೇಮ್ ಅದೇ ಥರ ಅದ. ಏನು ಮಾಡೋಕ್ಕಾಗಲ್ಲ, ಕಲಿಯೋಗನೇ ಆ ಥರ ಅದ. ಆದರೂ ಬ್ರೋ ಸ್ಮೂತಾಗಿ ಮಾತಾಡೋದು ಭಾಳ ಇಷ್ಟ ಆಗುತ್ತೆ. ಓ ಯವ್ವ, ಮುಂದ್ ನೋಡ್ಕೊಂಡ್ ಗಾಡಿ ಓಡ್ಸೋಗ ನಿಂದೇನವ ತಣ್ಣೀರೋ ಬಿಸಿನೀರ್ ಅಂತೇಳಿ ಕಿರಿಕಿರಿ. ಪಾಪ ಅವ್ನ್ ಬಗಲಾಗ ಕುಂತವ್ ನೋಡ, ಇನ್ನು ಹಳ್ಳ ಬಾವಿ ಒಳಿನೇ ನೋಡಿಲ್ಲ. ಅವನ ಬಾಯಾಗ ಎಳ್ಳು ನೀರ್ ಬಿಡ್ಬೇಕಂತ ತಯಾರಾಗಿ ನಿಂತು ಬಿಟ್ರಿ ಇಬ್ರು. ನಾನು ಇವತ್ತವರೆಗೂ ಒಬ್ರಿಗೆ ಅನ್ಯಾಯ ಮಾಡಿಲ್ಲ, ಒಬ್ರು ಅನ್ನ ಕಿತ್ಕೊಂಡಿಲ್ಲ. ನಾನು ಜನತೆ ಕೇಳ್ಕೊಳೋದು ಒಂದೇ, ನಾನು ಅನ್ಯಾಯ ಮಾಡಿಲ್ಲ, ಒಬ್ರು ಅನ್ನ ಕಿತ್ಕೊಂಡಿಲ್ಲ. ನೋಡ್ರಿ ಗಾಯ್ಸ್, ಈ ಬ್ರೋದಂತೂ ಮುಗೀತು. ಅಂದ್ರೆ ಬ್ರೋ ಸಿಕ್ಕಾಪಟ್ಟೆ ಮಾಡ್ಯಾರ. ಅದ್ರಾಗ ಆಲ್ಮೋಸ್ಟ್ ಅಂದ್ರೆ ಮ್ಯೂಟ್ ಹಾಕಿನಿ. ಇದೇ ಥರ ಸ್ವಲ್ಪ ಇದ್ದಿರ್ತಾವ. ಬರ್ರಿ ಅವರು ಇನ್ಸ್ಟಾ ಐಡಿ ಹೋಗಿ ಚೆಕ್ ಮಾಡ್ಕೊಂಡು ನೋಡ್ರಿ, ನೀವು ನಿಮಗೆ ಅರ್ಥ ಆಗುತ್ತೆ ಅವ್ರು ಯಾವ್ಯಾವ ಥರ ಮಾಡ್ತಾರೆ ಕ್ರಿಯೇಟಿವ್ ಮೈಂಡಿಂದ. ಬರ್ರಿ ಇವಾಗ ನೆಕ್ಸ್ಟ್ ರೋಸ್ಟರ ಬ್ರದರ್ ಬಂದ್ಬಿಟ್ಟು ಇವರು ರೋಸ್ಟಿಂಗ್ ವಿಡಿಯೋಸ್ಗಳಂತೂ ಸಿಕ್ಕಾಪಟ್ಟೆ ಬೆಂಕಿ ಮಾಡ್ತಾರ. ಬರೀ ಅವರು ರೋಸ್ಟಿಂಗ್ ವಿಡಿಯೋಸ್ ನಮ್ಮಂತ ಜಾಸ್ತಿ ತೆಗೆದಿಲ್ಲ, ಜಾಸ್ತಿ ಆಲ್ಮೋಸ್ಟ್ ಬಯೋವೇ ಮಾಡ್ಯಾರ. ಒಂದ್ 2-3 ಅದಾವ ನೋಡ್ಕೊಂಡ್ ಬರ ಮತ್ ಬರ್ರಿ. ಆದ್ರೂ ಆ ಬ್ರದರ್ ಅಂತೂ ತೀರಾ ಬೆಸ್ಟ್ ಮಾಡ್ತಾರ. ದೀಪಾ ಅಂತ ಹೆಸರಿತ್ತು ದೋಸ್ತಕ್ಕಿಂದು. 4 ಮಂದಿ ಹುಡುಗರಿಗೆ ಕತ್ಲಾಗಿಟ್ಟು ಹೋದಳು. ನಿನ್ನ ಫೋನ್ ನಂಬರ್ ಕೊಟ್ರ ಬರ್ತೈತಿ ಪುಣ್ಯ. ಅಯ್ಯಪ್ಪೋ ದೀಪಾ, ಯಾಕವ ಹಂಗ್ಯಾಕ್ ಮಾಡ್ದೆ? 4 ಮಂದಿ ಯಾಕೆ ಕತ್ತಲಾಗಿ ಬಿಟ್ಟೋದಿ? ಕರ್ಕೊಂಡು ಹೋಗ್ಬೇಕಲ್ಲ ನಿನ್ ಜೋಡಿನಿ 4 ಜನಕ್ಕೆ. ಶೇರ್ ಮಾಡ್ರಿ, ನಿಮ್ಮ ಫ್ರೆಂಡ್ ಯಾರು ದೀಪಾ ಇದ್ರಂದ್ರ ಈ ವಿಡಿಯೋ ಅವ್ರಿಗೆ ಶೇರ್ ಮಾಡ್ರಿ. ಇವರು ಬಾರಿ ಮಾತಾಡ್ತಾರ ಅಣ್ಣ, ಭಾರಿ ಸ್ಮೂತಾಗಿ ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ದಾಗ ಸ್ಮೂತಾಗಿ ಕೊಡ್ತಾರ. ಬಟ್ ಅವರು ರೋಸ್ಟ್ಗಳು ನೋಡ್ರಿ, ಅವ್ರ ಐಡಿ ಒಳಗೆ ಹೋಗಿ ಬೆಸ್ಟ್ ಇರ್ತಾವ ರೋಸ್ಟ್ಗಳು ನೋಡ್ರಿ ನೀವು. ಹುಡುಗರಿಗೆ ಮತ್ತು ಹುಡುಗಿಯರ್ಗ ಒಂದು ಮಾತು ಹೇಳ್ತೀನಿ. ಏನಪ್ಪಾ ಅಂದ್ರ, ಮುಂದೆ ನಿಮ್ ಫ್ಯೂಚರ್ನಾಗ ನಿಮ್ ಫ್ಯಾಮಿಲಿ, ನಿಮ್ ತಾಯಿ ತಂದಿ ನಿಮ್ ಪ್ರೀತಿಗೆ ಒಪ್ಪಿಲ್ಲ ಅಂದ್ರ ಯಾರ ಜೊತೆನೂ ಒಂದ್ ಟೈಮ್ ಪಾಸ್ಗೋಸ್ಕರ ಅವ್ರ ಫೀಲಿಂಗ್ ಜೊತೆ ಆಟ ಆಡ್ಲಿಕ್ಕೊಂದು ಹೋಗ್ಬೇಡ್ರಿ ಪ್ಲೀಸ್. किसी शायर की गजल जो दे रूह को सुकून के पल. ನಿಜ 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 ಇದು ಈ ಮಾತು ನಿಜ. ಆ ಥರ ಮಾಡಕ್ ಹೋಗ್ಬೇಡ್ರಿ ಯಾರಾದ್ರೂ ಇದ್ರ. ನಿಜ, ಯಾರ ಫೀಲಿಂಗ್ ಜೊತೆ ಆಟ ಆಡಿದ್ರು ಎಲ್ಲ ಒಂದೇ ನೋಡ್ರಿ. ಲವ್ ಮಾಡೋರಿಗಿದು. ನೆಕ್ಸ್ಟ್ ಇದುವರೆ ಹಿಂದಕಿನ ಕಾಲದಿಂದ ನಡ್ಕೋತ ಬಂದದ. ಏನಪ್ಪಾ ಅಂದ್ರ ಒಂದ್ ಹುಡುಗ ಅವ್ರ ಅವ್ವ ಅಪ್ಪ ಕುಂದೂರ್ಸಿ ತಿಳಿಸಿದ್ರ ತಿಳಿಯಲ್ಲ. ಅದೇ ಒಂದು ಹುಡುಗಿ ಅವನಿಗೆ ಮನಗಿಸಿ ತಿಳಿಸಿದ್ರ ಎಲ್ಲ ತಿಳಿದು ಬರ್ತದ. ಸುಳಿ ಮಗನಿಗೆ ಫ್ಯಾಮಿಲಿ ನೋಡುತ್ತೆ ನನ್ನ ವಿಡಿಯೋಸ್ಗಳು. ಅಂದ್ರ ಮಾತು ಕರೆಯೋದು. ತಂದೆ ತಾಯಿ ಎಷ್ಟು ಮೆಟ್ಲೆ ಹೊಡೆದ್ರೆ ಕೇಳಲ್ಲ ಹುಡುಗರು. ಬಟ್ ಅವನು ಪ್ರೀತಿಸಿದ ಹುಡುಗಿ ಒಂದು ಮಾತು ಹೇಳಿದ್ರೆ ಸಾಕು ಕೇಳ್ತಾರ. ಹೆಂಗೆ ಹೇಳ್ತಾಳ ಅದು ಅವ್ರ ಮೇಲೆ ಡಿಪೆಂಡ. ಬಟ್ ಹೇಳಿದ್ರ ಕೇಳ್ತಾಳ.
ಬರ್ರಿ ನಮ್ಗೆ ಯಾಕ ಅಷ್ಟೇ ನೋಡ್ರಿ ಗಾಯ್ಸ್, ನಮ್ಮ ಲಾಸ್ಟ್ ರೋಸ್ಟರ್ ಬಂದ್ಬಿಟ್ಟು ಇವರು. ಈ ಬ್ರದರ್ ಅಂತೂ ಇಷ್ಟು 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 ಏನಂತಾರೆ ಅವ್ರವ್ರದ್ದು ಆ್ಯಕ್ಟಿಂಗ್ ಒಳಗೆ ಮುಳುಗಿ ಬಿಡ್ತಾರ. ಪೂರ ಗಿಚ್ಚಿ ಗಿಲಿಗಿಲಿ ಅನ್ನೋ ವಿಡಿಯೋಸ್ ಮಾಡ್ತಾರ. ನಮಗಂತೂ ಭಾಳ ಫೇವ್ರೇಟ. ಅವ್ರು ಸಿಕ್ಕಾಪಟ್ಟೆ ಸ್ಮೂತ್. ಅವ್ರ ಮಾತನ್ನ ಸ್ಟೈಲ್ ಎಲ್ಲ ಸಿಕ್ಕಾಪಟ್ಟೆ ಬೆಂಕಿ ಇರ್ತದ. ಬರ್ರಿ ಇವರು ರೋಸ್ಟ್ ನೋಡಮ್ಮಂತ. ರೋಸ್ಟ್ ಇವರು ಸಣ್ಣ ಇಲ್ಲ, ಒಂದೊಂದು ನಿಮಿಷದ ಗಟ್ಟೆ ಇರ್ತಾವ. ಕಿತ್ತಿ ಬೆಳಗ್ಗೆ ರೋಸ್ಟ್ ಮಾಡ್ತಾರೆ ಅವ್ರು ವಿಡಿಯೋಕ್ಕೆ. ಮಾತಿಗೂ ರೆಸ್ಟ್ ಇರ್ತದೆ. ಮಾತಿಗೂ ಬರ್ರಿ ಇವರು ರೋಸ್ಟ್ ನೋಡ್ಕೊಳಮ್ ಬರಮ್ಮಂತ. ಯಾರು ಸ್ಕಿಪ್ ಮಾಡ್ಲಾರ್ದೆ ನೋಡ್ರಿ. ಇವರು ಅಂತೂ ಪೂರ ತಾಬಡ್ ತಂಡಿ ಅಲ್ಲ, ತಾಬಡ್ ಗಿಂಡಿ ಕಡಲ್ ಇರ್ತದ. ನಮಸ್ಕಾರ ಅಡ್ಬಿದೆ. ನನ್ನ ಪ್ರತಿಬಿಂಬನ ಪ್ರಶ್ನೆ ಮಾಡ್ದೆ, ಏನಂತ? ಯಾಕೆ ನನ್ ಜೊತೆ ಬರ್ತಿದ್ಯಾ ಅಂತ. ಹಾ ಯಾಕೆ ನನ್ ಜೊತೆ ಬರ್ತಿದ್ಯಾ ಅಂತ. ಹಾ ನಸುನಕ್ಕು ಆ ಬಿಂಬ, ಆ ಪ್ರತಿಬಿಂಬ ಹೇಳ್ತು. ನಿಮ್ಗೆ ಯಾಕೆ ಬೇಕದು ಮುಚ್ಕೊಂಡು ಹೋಗಲ್ಲ ಅಂತ. ಆಯ್ತು, ನಿನ್ನ ಪ್ರತಿಬಿಂಬ ಅದೇನು ಹೇಳ್ತು ಅಂತ ನೀನ್ ಹೇಳಪ್ಪ. ನನ್ ಬಿಟ್ರೆ ಯಾರೋ ಇದಾರೆ ನಿನ್ಗೆ? ನನ್ ಬಿಟ್ರೆ ನಿನ್ಗೆ ಯಾರೋ ಇದಾರೆ? ಆಯ್ತು, ಒಂದೇ ಒಂದ್ಸರಿ ನಿನ್ನ ಪ್ರತಿಬಿಂಬನ ಮಾತಾಡ್ಸ್ಬಿಡು. ಇಡೀ ಕರ್ನಾಟಕದ ಜನತೆ ಎದ್ದು ನಿಂತ್ಕೊಂಡು ಚಪ್ಪಾಳೆ ಹೊಡೆದ್ಬಿಡ್ತೀವಿ. ಮಾತಾಡ್ಸು, ಒಂದೇ ಒಂದ್ಸರಿ ಮಾತಾಡ್ಸು. ನನಗ್ ನೀನು, ನಿನಗ್ ನಾನು ಅಂತ. ವಾಸ್ತವ ನಿಜ ಅಲ್ವಾ? ಅಪ್ಪ ವಿಮಲ್ ಹಾಕೊಂಡ್ರೆ ವಿಲಿಯಂ ಶೇಕ್ಸ್ಪಿಯರ್ ಫ್ರಮ್ ವಿಲ್ಸನ್ ಗಾರ್ಡನ್, ಅದು ಕಾಲ್ಪನಿಕನ ವಾಸ್ತವನ ನಮ್ಮ ತಾಯಣ್ಣ ನನಗಂತೂ ಗೊತ್ತಿಲ್ಲ. ಆದ್ರೆ ಅದನ್ನ ಯಾರು ಪ್ರತಿಬಿಂಬ ಅಂತ ಅನ್ನಲ್ಲಪ್ಪ, ಅದನ್ನ ನೆರಳು ಅಂತ ಅಂತಾರೆ. ಪ್ರತಿಬಿಂಬ ಅಂತ ಅಂದ್ರೆ ನೀರಲ್ಲಿ ಕನ್ನಡಿಲಿ ನಿನ್ನ ಬಿಂಬ ಆಸಿಟೀಸ್ ಕಾಣಿಸ್ತಲ್ಲ, ಅದನ್ನ ಪ್ರತಿಬಿಂಬ ಅಂತ ಅನ್ನೋದು. ಇದನ್ನ ನೆರಳು ಶಾಡೋ ಅಂತಾರೆ ಕಣೋ. ಶಾಡೋವೆ ಒಂದ್ ಕೆಲಸ ಮಾಡೋ, ರಾತ್ರಿ 8 ಗಂಟೆಗೆ ಇದೇ ಜಾಗ ಬಂದ್ಬಿಟ್ಟು ಕತ್ಲಾಗಿ ಲೈಟ್ ಆಫ್ ಆಗಿರ್ತಲ್ಲ, ಅವಾಗ ನಿನ್ನ ನೆರಳು ಏನ್ ಹೇಳ್ತು ಅಂತ ಹೇಳದ್ ಬೇಡ. ಫಸ್ಟ್ ನಿನ್ನ ನೆರಳು ಎಲ್ಲ ಐತೆ ಅಂತ ಅಂದ್ಬಿಟ್ಟು ದುರ್ಬೀನ್ ಹಾಕೊಂಡು ಹುಡುಕು. ಆಮೇಲೆ ಅದೇನ್ ಹೇಳ್ತು ಅಂತ ಬಂದ್ಬಿಟ್ಟು ನಮಗೆ ಪುಂಗುವಂತೆ. ಈ ಮಿಷಿನ್ ಮನೆಗೆ ಮೋಟರ್ ಆನ್ ಮಾಡಕ್ ಹೋಗುವ ಒಂದ್ ಕವನ, ಆ ಕಡೆಯಿಂದ ಆಫ್ ಮಾಡ್ಕೊಂಡು ಬರ್ಬೇಕಾದ್ರೆ ಒಂದ್ ಕವನ, ಗ್ಯಾಪ್ ಅಲ್ಲಿ ಸೂಟ್ಗಳು ಹಾಕ್ಬಿಡ್ತಾರೆ ತಲೆಗೆ. ಈ ರವಿ ಕಾಣೋದನ್ನು ಕವಿ ಕಂಡ ಅಂತ ಅಂತಾರೆ. ಈ ಕವಿ ರವಿ ಇಬ್ರು ಕಾಣದೇ ಇರೋದನ್ನ ಈ ಟಿಕ್ ಟಾಕ್ ಯೂನಿವರ್ಸಿಟಿ ಗ್ರಾಜುಯೇಟ್ಸ್ ಗಳು ಕಂಡುಬಿಡ್ತಾರೆ. ಬ್ರದರ್ ತಿಂಡಿಲ್ಲ ಮಾತಾಡ್ತಾರ. ನನಗೂ ಗೊತ್ತಿರಲಿಲ್ಲ ಅದು ಪ್ರತಿಬಿಂಬ. ನಾನು ಸುಮ್ಮನೆ ನೋಡ್ತೀನಿ. ಅದಕ್ಕೆ ನೆರಳು ಅಂತಾರೆ ನಮ್ಮ ಕಡೆ. ಪ್ರತಿಬಿಂಬ ಅಂದ್ರೆ ನೀರಲ್ಲಿ ನೋಡ್ತಿಲ್ಲ, ಅದೇ. ಬರ್ರಿ ನೆಕ್ಸ್ಟ್ ರೋಸ್ಟಿಗೆ ಹೋಗಮ್ಮಂತ. ಗಿಲಿ ರೋಸ್ಟ್ಗಳು ಇರ್ತಾವೆ. Ferrari, Rolls Royce, G-Class, ಬಾದ್ಶಾ ಹಾಕೊಳ್ಳೋದು ಸೂಪರ್. ಮಧು ಕಮ್ ಆನ್ ಬ್ರೋ, ಇಟ್ಸ್ ಹ್ಯಾಂಡ್ಸ್. ಇದೇನು ಸಿಗರೆಟ್ ಇದ್ದಂಗಿದೆ. ಕಿಂಗ್ ಚೈನಿಕ್ ವೈನಿ. ಕೊಕೈನ್. ಬ್ರೋ ವಿಮಲ್ ಯಾವ್ದು ಇದು ಪೇಪರು ಶೀಟು ಎಲೆಕ್ಟಿನ ಅಲ್ಲ, ಯಾವ್ದು ಇದು ಗೊತ್ತಾಗ್ತಿಲ್ವಲ್ಲ. ಯಾವ್ದು ಗುರು ಇದು? ಮಾರ್ಕೆಟ್ ಬಂದಿರೋ ಹೊಸ ಪ್ರಾಡಕ್ಟ್ ಅಲ್ಲ ಅದು, ನಿನ್ ತಿಥಿ ಕಾರ್ಡು. ಚಟಕ್ಕೆ ದಾಸರಾಗದಿರಿ, ದಾಸರಾಗಿ ಚಟ್ಟ ಹತ್ತದಿರಿ. ಖೇಣಿ, ಗುಟ್ಕಾ, ತಂಬಾಕು, ಜರ್ದ, ಪಾನ್ ಮಸಾಲ ನಿಮ್ಮ ಬದುಕನ್ನು ನಾಶ ಮಾಡುತ್ತವೆ. ಇದು ಮಾತಂತೂ ನಿಜ. ಇವೇನಾದರೂ ನೋಡಿದ್ರಲ್ಲ, ಇಷ್ಟೆಲ್ಲ ಇವೆಲ್ಲ ತಿನ್ಬಾರ್ದು. ತಿಂದರೆ ನಿಮಗೆ ಹಾನಿಕಾರ. ನಿಮ್ಮ ಕುಟುಂಬದನ್ನ ಬಿಟ್ಟು ಸ್ವಯಂ ಪರಲೋಕಕ್ಕೆ ಹೋಗ್ತೀರಾ. ನೋಡ್ರಿ, ಅವೆಲ್ಲ ತಿನ್ಬಾಡ್ರಿ. ನಂದು ಸಜೆಷನ್ ಕೊಡ್ತೀನಿ. ನಿಮ್ಮ ಬೈ ಭಾಳ ಒಳ್ಳೆಯದಾರ ಅಂಥವ್ರೆ ತಿನ್ಬಾರ್ದು. ಬರ್ರಿ ಅಂದ್ರೆ ತಿಂಡಿಲೇ ಇತ್ತು ವಿಡಿಯೋ. ಫ್ರೆಂಡ್ ಟ್ಯಾಲೆಂಟ್. ಬರ್ರಿ ನೆಕ್ಸ್ಟ್ ರೋಸ್ಟಿಗೆ ಹೋಗ್ಮ. ಫೋನ ಮಾಡಿಲ್ಲ ಯಾಕೋ ನನ್ನ ಲವರ. ಫೋನ ಮಾಡಕ ಕರೆನ್ಸಿ ಖಾಲಿ ಅಕ್ಕರ,
ಇನ್ನು ಗಾರೆ ಕೆಲ್ಸದ ಪೇಮೆಂಟ್ ಹಾಕಿಲ್ಲ ನಮ್ ಓನರ. ಬ್ಲಾಕ ಮಾಡ್ಯಾನೋ ಯಾಕ ನನ್ನ ನಂಬರ. ಫೋನ ಮಾಡಿ ಮಾಡ್ತಿದೆ ನೀನು ಮಕ್ಕರ, ಬ್ಲಾಕ್ ಮಾಡ್ದೆ ನಾನು ನಿನ್ನ ನಂಬರ. ಮನಸ್ಸಿಗೆ ಆಗೈತಿ ಬ್ಯಾಸರ. ಬ್ಯಾಸ್ರ ಹೋಗ್ಬೇಕಂದ್ರೆ ಅನ್ನು ಕಾಕಣ್ ತಿನ್ನು ಗಟ್ಟಿ ಮೋಸಾರ. ಯಾಕೆ ಏನ್ಯಾಕೆ ವಾಟ್ಸಪ್ ಬ್ಲಾಕ್ ಮಾಡಿದೀರಾ? ಬ್ಲಾಕ್ ಮಾಡ್ದೆ, ಯಾಕೆ ಮಾಡ್ಬಾರ್ದಾ? ಬ್ಲಾಕ್ ಯಾಕೆ ಮಾಡಿದೀರಾ? ಯಾಕೆ ಬ್ಲಾಕ್ ಮಾಡ್ದ? ಇನ್ಸ್ಟಾಗ್ರಾಮ್ ಅಲ್ಲಿ ನಂಬರ್ ಕೊಡು ಅಂತ ಕೇಳ್ತಿರಲ್ಲ. ಹೋಗ್ಲಿ ಪಾಪ, ನಮ್ ದೊಡ್ಡಮ್ಮ ದೊಡ್ಡಕ್ಕ ಇದ್ದಂಗಿದ್ರೆ ಸೈಡ್ ಆಂಗಲ್ ಇಂದ ನೋಡಕ್ಕೆ ಅಂತ ಅನ್ಬಿಟ್ಟು ನಂಬರ್ ಕೊಟ್ಟರೆ ನೀವು ಮಾಡಿದೇನು? ಬೆಳಗ್ಗೆ 7 ಗಂಟೆ ಕಾಫಿ ಬ್ರೆಡ್ ಪಕ್ಕದಲ್ಲಿ ಗುಡ್ ಮಾರ್ನಿಂಗ್ ಫೋಟೋ, 9 ಗಂಟೆಗೆ ಇಡ್ಲಿ ಪಕ್ಕದಲ್ಲಿ ತಿಂಡಿ ಆಯ್ತಾನ ಫೋಟೋ, ಮಧ್ಯಾಹ್ನ 1 ಗಂಟೆ ಸೌತ್ ಮಿಲ್ ತಟ್ಟೆ ಮೇಲೆ ಗುಡ್ ಆಫ್ಟರ್ನೂನ್ ಊಟ ಆಯ್ತಾನ ಫೋಟೋ, ಸಂಜೆ 5 ಗಂಟೆ ಕಾಫಿ ಸಮೋಸ ಪಕ್ಕದಲ್ಲಿ ಗುಡ್ ಈವ್ನಿಂಗ್ ಫೋಟೋ, ಇನ್ನು ರಾತ್ರಿ 10 ಗಂಟೆ ಆದ್ರೆ ಮಲ್ಗೋ ಮುಂಚೆ ಹಿಂದೆ ಚಂದ್ರ ಮುಂದೆ ಲವ್ ಬರ್ಡ್ಸ್ ಕೆಳಗಡೆ ಗುಡ್ ನೈಟ್ ಅಂತ ಇರೋ ಫೋಟೋ. ಇನ್ನು ಹಬ್ಬ ಹುಣ್ಣೆ ಬಂದ್ರೆ ಕೇಳದೆ ಬೇಡ, ಒಬ್ಬರು ತೊಟ್ಟಿದ್ದು ಚಕ್ಲಿ ಒತ್ತಿದ ಫೋಟೋಗಳನ್ನೆಲ್ಲ ಕಳ್ಸ್ಕೊಂಡು ಇನ್ನು ಬರೋ ದೀಪಾವಳಿ ಹಬ್ಬಕ್ಕೆ ಒಂದೊಂದು ಪಟಾಕಿ ಒಂದು ಫೋಟೋ ಕಳ್ಸ್ಬಿಡ್ತೀಯ ಅಂತ ಅನ್ಬಿಟ್ಟು ಈ ಕೂಳೆ ತಡ್ಕೊಳಕ್ಕಾಗದೆ ಬ್ಲಾಕ್ ಮಾಡ್ಬಿಟ್ಟೆ. ಇಷ್ಟು ಬೇಡದಳ ಆಗ್ಬಿಟ್ನ ನಾನು. ಹಂಗಂತ ನಾನೆಲ್ಲ ಹೇಳಿದೆ? ನನ್ನ ಹತ್ರ ಇರೋದು ಓಪೋ ಫೋನ್, 64 GB ಸ್ಟೋರೇಜ್ ಇರೋದು. ನನ್ನ ಫೋಟೋಗಳು ಮಾಡ್ಕೊಳಕ್ಕೆ ಜಾಗ ಇಲ್ಲ. ನೀನು ಕಳ್ಸೋ ಫೋಟೋಗಳನ್ನೆಲ್ಲ ಎಲ್ಲಿ ಮಾಡ್ಕೊಂಡ್ಲಿ? ಅದಕ್ಕೆ ಬ್ಲಾಕ್ ಮಾಡಿದೆ. ನೋಡಿದ್ರ ತೋರ್ಸ್ಬಿಟ್ರಲ್ಲ ನಿಮ್ ಬುದ್ಧಿನ. ಇರ್ಲಿ ಬಿಡಿ. ಹಂಗಂದ್ರೆ ನೀವು ಬ್ಲಾಕ್ ಲಿಸ್ಟ್ ಅಲ್ಲೇ ಇರಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನಿಮ್ಗೂ ಅಷ್ಟೇ. ಬೆಸ್ಟ್ ದ ಆಲ್. ಶಿವ ನನ್ನ ಬಾಯಿ ಬೇರತ್ತಪ್ಪ ಅಪ್ಪ. ವಿಡಿಯೋಸ್ ಅಂತೂ ತಿಂಡಿಲ್ಲದಪ್ಪ ಅಪ್ಪ. ಬ್ರೋದು ಒಂದು ಟ್ಯಾಲೆಂಟ್ ಏನಪ್ಪ ಅಂದ್ರೆ ಅವ್ರು ಮಾತಾಡೋ ಸ್ಟೈಲ್ ನೋಡ್ರಿ, ಕಿತ್ತಿ ಬೆಳಂಗದ, ಯಾರಿಗೆ ನಗು ಬರಲ್ಲ. ನೀವೇನಾದ್ರೂ ಮೂಡ್ ಅಪ್ದಾಗಿದ್ರ, ನಿಮ್ಮ ಹುಡುಗಿ ಏನಾದ್ರು ಜಗಳ ಬಿಟ್ಟೋಗಿದ್ರ, ನಿಮ್ಮ ಹುಡುಗಿ ನಿಮ್ಗೆ ಬ್ಲಾಕ್ ಹಾಕಿದ್ರ, ಈ ಬ್ರೋದ್ ವಿಡಿಯೋಸ್ ನೋಡ್ರಿ ನೀವು ಆರಾಮಾಗಿ ನಗ್ತೀರ, ಆರಾಮಾಗಿರ್ತೀರಿ, ಚಿಲ್ಲಾಗಿರ್ತೀರಿ. ಅಲ್ಲ ಬಿಡ್ರಿ, ನೋಡ್ರಿ ಬರ್ರೋ. Who is this king of Kemlu, godfather of Guru, ambassador of Astama Kaile? Gor ಅಂತ ಬಾಯಲ್ಲೇ ಊಸ್ಬಿಡ್ತವನೆ. ಏನಪ್ಪ ಕಂದ ನಿನ್ ಬಾಧೆ? ಅಯ್ಯೋ ನಿನ್ ಗೆಣಸ್ ಮೇಲೆ ನಾನು ಎಡಗಾಲ್ ಮಡಗಾಲೇ. ನೀನು ಹೇಳಕ್ ಹೋಯ್ತಂತಾನೆ, ಹೇಳಕ್ ಬಿಡ್ಲಾ ವಸಿ? ಯಾಕೆ ತಡಿತಾ ಇದ್ಯಾ? ಹಾ ನೀನು ಊಸಪ್ಪ, ಹೇಳಪ್ಪ. ನಮ್ಮ ಹುಲಿಗೆ ದುಶ್ಮನ್ಗಳು ಎಟ್ಟಿದ್ರೇನು ನಾವು ಒಬ್ನೇ ಸಾಥ್ ಕೊಡ್ತೀನಿ. ಊರು ತುಂಬಾ ಆಳ್ತೇವೆ. ಅಡ್ಯೋ ಇವನು ಎಬ್ಬುಲಿನ, ಇವನ್ ಎಬ್ಬುಲಿ ಆದ್ರೆ ನೀನೇನು ಅವ್ನ್ ಬುಲ್ಲಿನ? ಯಾವಾಗ್ಲೂ ಜೊತೆಲೆ ಅಂಟ್ಕೊಂಡಿರ್ತೀಯಲ್ಲ. ಅಲ್ಲ ದಸರಾ ರಜಕ್ಕೆ ಅಂತ ಅವ್ರ ಅಜ್ಜಿ ಮನೆಗೆ ಬಂದ್ರೆ ಹಲ್ಲುಜ್ಜಕ್ಕೂ ಬಿಡ್ದಲೆ ಪಾಪ ಅಬ್ಬೆ ಪಾರಿ ತರ ಇರೋಬ್ಬರ ವಿಡಿಯೋದೆಲ್ಲ ಹಾಕೊಂಡು ಒಂದೇ ಒಂದು ಡೈಲಾಗ್ ಕೊಟ್ಬಿಟ್ಟು ಕಚ್ಚಿದ್ರೆ 2 ರ್ಯಾಬಿಸಲ್ಲಿ ಒಟ್ಟಿಗೆ ಬರ್ಬೇಕು ಆ ತರ ಎಕ್ಸ್ಪ್ರೆಷನ್ ಕೊಡಿಸ್ತೀಯಲ್ಲ. ಮನೆ ಫಸ್ಟ್ ಬೇಗ ಓಡೋಗಿ ಅಲ್ಲುಚ್ಕೊಬ್ಬ. ಆಮೇಲೆ ಮಿಸ್ಟರ್ ಪ್ಯಾರಲೇಶ್ ಅವರೇ, ನೀವು ಇನ್ನೊಂದ್ಸತಿ ಕುರಿ, ಕೋಳಿ, ನಾಯಿ, ನರಿ, ಹಂದಿ, ಹಸು ನಿನ್ ಫ್ರೆಂಡ್ಸ್ ಎಲ್ಲ ತೋರಿಸ್ಬಿಟ್ಟು ಹೆಬ್ಬುಲಿ ಅಂತ ಹೇಳ್ಕೊಂಡು ರೀಲ್ಸ್ ಮಾಡ್ಬಿಡ್ತಿದ್ರೆ ನಿನ್ ಬುಲಿನ ಕಿತ್ಬಿಟ್ಟು ನುಣ್ಣಗೆ ರುಬ್ಬಿಟ್ಟು 2 ಚಮಚ ಅಚ್ಕಾರ್ ಪುಡಿ, 1 ಚಮಚ ಗರಂ ಮಸಾಲ ಪುಡಿ, ರುಚಿಗೆ ತಕ್ಕ ಉಪ್ಪು, ಡೀಪ್ ಎಣ್ಣೆ ಫ್ರೈ ಮಾಡ್ಬಿಟ್ಟು ಎಣ್ಣೆಲಿರೋ ಬೀದಿ ನಾಯಿಗಳು ನಿಮ್ ಬುಲಿ ಕಬಾಬ್ ಹಂಚ್ಬಿಡ್ತೀನಿ. ಅಲ್ಲ ಗುರು, ಹೋಗಿ ಕಬಾಬ್ನ ಈ ನನ್ ಮಗನ ಹತ್ರ ಪಾರ್ಟ್ನರ್ಶಿಪ್ ಮಾಡೋದ್ ನೀನು. ಶಿವ 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 ಶಾಂತಂ ಪಾಪಂ. ನೀವೇನಾದ್ರೂ ಕೇಳಿದ್ರೆ ಸಾರಿ, ಇದು ಮಿಸ್ ಆಗಿ ಬಂದಿತ್ತು. ಅಪ್ಪ ಶಿವ ಹುಲಿ ಹಬ್ಬುಲಿ. ನೋಡಿದ್ರಲ್ಲ ಗಾಯ್ಸ್, ಎಲ್ಲ ರೋಸ್ಟ್ಗಳು ನಮ್ಮ ಕರ್ನಾಟಕದ ಸಿಕ್ಕಾಪಟ್ಟೆ ರೋಸ್ಟ್ಗಳು ಅದಾರ. ಆಲ್ಮೋಸ್ಟ್ ಎಲ್ಲರೂ ಬೈಯೋದೇ ಮಾಡ್ತಾರೆ, ಬೈಗುಳಗಳೇ ಮಾಡ್ತಾರೆ. ಸೊ ಬೈಗುಳಗಳು ಇರ್ಲಾರ್ದವ್ರು ನೋಡ್ಕೊಂಡಿನಿ. ಅಂದರೆ ನಮ್ಮ ರೋಸ್ಟರ್ಗಳು ಇಲ್ಲ ಅಂದರೆ ಇದ್ದಿದ್ದು ಭಾಳ ಒಳ್ಳೇದು ನಮ್ಮ ಕರ್ನಾಟಕಕ್ಕೆ. ಕರ್ನಾಟಕ ಅಲ್ಲ ಇಂಡಿಯಾದಾಗೂ ದೊಡ್ಡ ರೋಸ್ಟರ್ಗಳು ಅದಾರ. ನಮ್ಮ ಕರ್ನಾಟಕದಾಗ ನಾವು ಮಾತಾಡಬೇಕಾಗುತ್ತೆ. ನಮ್ಮ ಕರ್ನಾಟಕದ ರೋಸ್ಟರ್ಗಳು ಯಾಕೆ ಬೇಕಂದರೆ, ಈ ಥರ ಏನಾದರೂ ನಮ್ಮ ಸೋಷಿಯಲ್ ಮೀಡಿಯಾಗ ಈ ಥರ ಹುಚ್ಚು ವಿಡಿಯೋಸ್ಗಳು ಬಂದರೆ ಅವರಿಗೆ ಮಾತಲ್ಲೇ ಕೆಲಸ ಅಂದರೆ ಮಾತಲ್ಲೇ ಪಾಠ ಕಲಿಸ್ತಾರೆ. ಆ ಥರ ಮಾಡಬಾರ್ದು ಅಂತ ನೆಕ್ಸ್ಟ್ ಟೈಮ್ ಇವ್ರುಗಳು ಇರಲಿಲ್ಲ ಅಂದರೆ ನಮ್ಮ ಇನ್ಸ್ಟಾಗ್ರಾಮು ಹಳ್ಳ ಹಿಡಿದು ಹೋಗ್ತಿತ್ತು. ಸೊ ರೆಸ್ಪೆಕ್ಟ್ ಫಾರ್ ಟ್ರೋಲರ್ಸ್ ಆ್ಯಂಡ್ ರೋಸ್ಟರ್ಸ್. ಬರೀ ನೆಕ್ಸ್ಟ್ ವಿಡಿಯೋ ಯಾವ ಟ್ರೋಲ್ ಪೇಜ್ ಬಗ್ಗೆ ಮಾಡಲಿ ಅಂತ ಕಾಮೆಂಟ್ ಮಾಡಿರಿ. ಆ್ಯಂಡ್ ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತಾ? ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡ್ರಿ. ಆ್ಯಂಡ್ ನನ್ನ 2 ಯೂಟ್ಯೂಬ್ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡ್ರಿ. ಆ್ಯಂಡ್ ನನ್ನ 2 ಇನ್ಸ್ಟಾಗ್ರಾಮ್ ಐಡಿಗೂ ಫಾಲೋ ಮಾಡೋದು ಮರಿಬೇಡ್ರಿ. ಬರೀ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.